ನಮಸ್ತೆ ಹೊಸದುರ್ಗ. ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದ್ರೂ ಮನೆಯನ್ನ ಕಟ್ತಾ ಇದ್ದೀರಾ ಅಂದ್ರೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೊದಲು ಇಟ್ಟಿಗೆ. ನೀವೇನ್ ಮಾಡ್ತೀರಾ ಅಂದ್ರೆ, ಮನೆ ಕಟ್ತೀವಿ ಅಂದ್ರೆ ಫಸ್ಟ್ ಒಂದು 50,000 ಇಟ್ಟಿಗೆ ಸ್ಟಾಕ್ ಮಾಡೋ, 60,000 ಇಟ್ಟಿಗೆ ಸ್ಟಾಕ್ ಮಾಡೋ, 30,000 ಇಟ್ಟಿಗೆ ಸ್ಟಾಕ್ ಮಾಡೋ ಅಂತ ಹೇಳ್ತಾ ಇರ್ತೀರಾ ಸ್ನೇಹಿತರೆ. ಅದಕ್ಕೋಸ್ಕರ ಇಟ್ಟಿಗೆ ಎಲ್ಲಿ ಒಳ್ಳೆ ಸಿಗುತ್ತೆ? ಇಲ್ಲ ರೀ, ಹರಿಹರಿಂದ ತರಿಸಿದ್ದೆ, ಹರಿಹರಲ್ಲಿ ಒಳ್ಳೆ ಇಟ್ಟಿಗೆ ಸಿಗುತ್ತೆ. ಇಲ್ಲ ರೀ, ಶ್ರೀರಾಮ್ಪುರಕ್ಕೆ ಹೋಗಿದ್ರೆ ಅಲ್ಲಿ ಒಳ್ಳೆ ಇಟ್ಟಿಗೆ ಸಿಗುತ್ತೆ. ಇಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಉಳಿಯಾರಲ್ಲಿ ಸಿಗುತ್ತೆ. ಈ ತರ ಎಲ್ಲ ಮಾತಾಡ್ತಿರ್ತೀರ ಸ್ನೇಹಿತರೆ. ಆದ್ರೆ ನಮ್ದೇ ಆದ ಹೊಸದುರ್ಗದಲ್ಲಿ AVS ಶಾಲೆಯ ಮುಂಭಾಗ ಮತ್ತೆ ಕೃಷ್ಣ ಪೆಟ್ರೋಲ್ ಬಂಕ್ ನ ಹಿಂಭಾಗದಲ್ಲಿ ಚಿಮಿನಿ ಇಟ್ಟಿಗೆ ಗೂಡನ್ನ ಪ್ರಪ್ರಥಮ ಬಾರಿಗೆ You're pulling on my walls down. I've never been exposed like this before. I'm good at shutting you out. I've always had a way of keeping closed. Been in hiding, I've been calling out your name from the darkness, thinking it's too late. If you're faded, I've been too much on your plate. I'll keep hiding, calling out your name, calling out your name, calling out your name, calling out your name. ವೀಕ್ಷಕರೇ, ಮತ್ತೆ ನೀವು ಇಟ್ಟಿಗೆಗೋಸ್ಕರ ಅಲ್ಲಿ ಇಲ್ಲಿ ಹಲವಾರು ಕಡೆ ಅಲ್ದಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಇಟ್ಟಿಗೆ ಇದೆಯಾ, ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಇಟ್ಟಿಗೆ ಇದೆಯಾ, ಹಾಗೆ ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ಸ್ನೇಹಿತರು ಕೇಳೋದು, ಫೋನ್ ಮಾಡಿ ವಿಚಾರಿಸೋದು, ಹೀಗೆಲ್ಲ ಮಾಡ್ತಿರ್ತೀರಿ ಸ್ನೇಹಿತರು. ಅಲ್ಲೆಲ್ಲ ಹೋಗೋದು ಬೇಕಾಗಿಲ್ಲ. ನಮ್ಮದೇ ಆದಂತಹ ಹೊಸದುರ್ಗದಲ್ಲಿ ಉಳಿಯಾರ್ ರೋಡ್ ಅಲ್ಲಿ ಇರ್ತಕ್ಕಂತಹ AVS ಶಾಲೆ ಮುಂಭಾಗ ಮತ್ತೆ ಕೃಷ್ಣ ಪೆಟ್ರೋಲ್ ಬಂಕ್ ನ ಹಿಂಭಾಗದಲ್ಲಿ ಚಿಮಿನಿ ಇಟ್ಟಿಗೆ ಗೂಡನ್ನ ಮೊಟ್ಟ ಮೊದಲಿಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವೆಲ್ಲೂ ಹೋಗಬೇಕಾಗಿಲ್ಲ. ಈ ರಸ್ತೆಯಲ್ಲಿ ಕೃಷ್ಣ ಪೆಟ್ರೋಲ್ ಬಂಕ್ ನ ಹಿಂಭಾಗದಲ್ಲಿ ಅಂದ್ರೆ ಸುಮಾರು ಒಂದು 50 ಮೀಟರ್ ದೂರದಲ್ಲಿ ಈ MBN ಅನ್ನ ನಾಮಫಲಕದಲ್ಲಿ ಚಿಮಿನಿ ಇಟ್ಟಿಗೆ ಗೂಡಿನಿಂದ ತಯಾರು ಮಾಡತಕ್ಕಂತ ಇಟ್ಟಿಗೆಗಳು ಇಲ್ಲೇ ನಿಮಗೆ ಸಿಗ್ತವೆ. ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ವೈಜ್ಞಾನಿಕ ವಿಧಾನದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಮಣ್ಣು, ಇಷ್ಟೇ ಪ್ರಮಾಣದಲ್ಲಿ ಮಾಡು, ಯಾವ ರೀತಿ ವೈಜ್ಞಾನಿಕ. ಈಗ MBN ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಇದ್ದೀವಿ. ಆ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ಅಂದ್ರೆ ಮಣ್ಣನ್ನ ಯಾವ ಪ್ರಮಾಣದಲ್ಲಿ ಕಲಿಸ್ತಾರೆ, ಯಾವ ರೀತಿ ಇಟ್ಟಿಗೆಯನ್ನ ತಯಾರಿಸ್ತಾರೆ, ಮತ್ತೆ ಯಾವ ರೀತಿ ಇಟ್ಟಿಗೆಯನ್ನ ಗೂಡಾಕಿ ಸುಡ್ತಾರೆ. ಚಿಲುಮೆ ಅಂತ ಹೇಳಿದೆ, ಹೊಗೆ ಹೋಗುವಂತ ದೊಡ್ಡದಾದ ಚಿಲುಮೆ ಗೂಡು. ಇದನ್ನ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಈ ಇಟ್ಟಿಗೆ ಮಾಲೀಕರಾಗಿರ್ತಕ್ಕಂಥ ನಾಗರಾಜ್ರವರನ್ನ ಭೇಟಿ ಮಾಡೋಣ ಸ್ನೇಹಿತರೆ. ಓಕೆ, ಹೋಗೋಣ ಬನ್ನಿ ಸ್ನೇಹಿತರೆ. ಹಾಕಿಟ್ಟಿಗೆ ಗೂಡ
ಸ್ನೇಹಿತರೆ ನೋಡ್ರಿ ಮಣ್ಣು ಯಾವ ರೀತಿ ಕಲಿಸ್ತದಾರೆ ಅಂತ. ಈ ತರ ಮಣ್ಣನ್ನ ಸುಮಾರು 3 ರಿಂದ 4 ತರದ ಮಣ್ಣನ್ನ ಇಲ್ಲಿ ಸ್ಟಾಕ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಈ ತರ ಅದಕ್ಕೆ ಒಂದೇ ಕಡೆ ಕಲೆ ಹಾಕ್ತಾರೆ. ಓ ಇಲ್ಲಿದ್ದಾರೆ ಹೇಳಿದ್ರೆ ಆಕ್ಷಂದರ ಬಂದಿಟ್ಟು ಇಟಿಗೆ ಈ MBN ಇಟಿಕೆ. ನಾಗರಾಜ್ ಅವರೇ, ನೀವು ಇಟಿಗೆಯನ್ನ ಯಾವ ರೀತಿ ತಯಾರು ಮಾಡ್ತೀರಾ, ಅದನ್ನ ಮಣ್ಣನ್ನ ಯಾವ ರೀತಿ ನೀವು ಅದನ್ನ ಸ್ಟಾಕ್ ಮಾಡಿ ಅದು ಯಾವ ರೀತಿ ತಯಾರು ಮಾಡ್ತೀರಾ ಅನ್ನೋದು ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ರಿ. ಮತ್ತೆ ಈಗ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಮತ್ತು ನಮ್ಮ ಹೊಸದುರ್ಗದ ಜನತೆಗೆ ಅನುಕೂಲ ಆಗಂತ ಇಟಿಗೆನ ನೀವು ತಯಾರು ಮಾಡ್ತೀರಾ ಅಂತ ಗೊತ್ತಾಯ್ತು. ಹಾಗಾಗಿ ನಿಮ್ಮನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ವಿಚಾರಿಸ್ಬೇಕು ಅಂತ ಬಂದೀನಿ. ಸೊ ನೀವು ನಮ್ಮ ಹೊಸದುರ್ಗದ ಜನತೆಗೆ ಅದು ಯಾವ ಕ್ವಾಲಿಟಿಯಲ್ಲಿ ನಿಮ್ಮ ಇಟಿಗೆ ಇದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಬನ್ನಿ ಮುಂದೆ ಹೋಗೋಣ. ಅವ್ರೆ, ನೀವು ಇಟಿಗೆ ಮಾಲೀಕರು, ಇಟಿಗೆ ಗೂಡಿನ ಮಾಲೀಕರು. ಸೊ ಈ ಇಟಿಗೆ ಗೂಡಲ್ಲಿ ನೀವು ಯಾವ ರೀತಿ ಇಟಿಗೆಯನ್ನ ತಯಾರು ಮಾಡ್ತೀರಾ, ಮತ್ತೆ ಯಾವ ರೀತಿ ನೀವು ಅದನ್ನ ಸುಡ್ತೀರಾ, ಈಗ ಉಳಿಯಾರು ಆಮೇಲೆ ಶ್ರೀರಾಮ್ಪುರ ಹರಿಹರ ಇಟಿಗೆಗಿನ್ನ ಏನ್ ವಿಭಿನ್ನವಾಗಿದೆ? ಜನಗಳೆಲ್ಲ ಬರೀ ಉಳಿಯಾರು ಆಮೇಲೆ ಹರಿಹರ ಈ ಥರನೇ ಮಾತಾಡ್ತಿರ್ತಾರೆ. ಸೊ ನಿಮ್ಮ ಇಟಿಗೆನೋ ಅದೇ ಕ್ವಾಲಿಟಿ ಯಾವ ರೀತಿ ಕೊಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಜನರಿಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸುಮಾರು 4-5 ವರ್ಷಗಳಿಂದ ಈ ಒಂದು ಇಟಿಗೆ ಫ್ಯಾಕ್ಟ್ರಿನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಟಿಗೆ ಫ್ಯಾಕ್ಟ್ರಿ ನಡೆಸ್ತಾ ಇದೀವಿ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಮತ್ತು ನೇಮ್. ಓಕೆ, ಇವತ್ತು ಬ್ರ್ಯಾಂಡ್ ಎಂದು ಕೆಟ್ಟಿಲ್ಲ. ಓಕೆ, ನಾವು ಮಣ್ಣನ್ನ ಒಂದು ತರದ ಮಣ್ಣಲ್ಲ, ಸುಮಾರು 4 ರಿಂದ 5 ತರದ ಮಣ್ಣನ್ನ ಒಡಿಸಿ ಲೇಯರ್ ಅಂದ್ರೆ ಒಂದೊಂದು ಲೇರಿಗೆ ಒಂದೊಂದ್ ತರ ಮಣ್ಣನ್ನ ಒಡಿಸಿ ಅದನ್ನ JCP ಅಲ್ಲೆಲ್ಲ ಮಿಕ್ಸ್ ಮಾಡಿಸಿ ಮತ್ತೆ ಮಣ್ಣಲ್ಲಿ ಕ್ಲೀನಾಗಿ ಕಲ್ಸ್ಕೊಂಡ್ಬಿಟ್ಟು ಅವೆಲ್ಲ ಕ್ಲೀನಾಗಿ ಕ್ವಾಲಿಟಿ ಮೇಲೆ ಇಟ್ಟಿಗೆ ಮಾಡ್ತೀವಿ. ಮಾಡಿ ಅಂದ್ರೆ ಇನ್ನೊಂದು ಏನಂದ್ರೆ ಫಸ್ಟ್ ಆಫ್ ಆಲ್ ಚಿಮಿಣಿ ಅಂದ್ರೆ ಈ ತರ ನಮ್ಮ ಹೊಸದುರ್ಗದಲ್ಲಿ ಏನಿದೆಯೋ ಚಿಮಿಣಿ ಈ ಸುತ್ತಮುತ್ತ ಎಲ್ಲಿಲ್ಲ. ಶ್ರೀರಾಮ್ಪುರ ಚಿಮಿಣಿ ಅಂದ್ರೆ ಈ ತರ ಹೊಗೆ ಹೋಗ್ತಕ್ಕಂತ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಚಿಮಿಣಿಯಲ್ಲಿ ಸುಟ್ರೆ ಒಂದ್ ಕಡೆ ಬೇಯುತ್ತೆ, ಓಕೆ, ಒಂದ್ ಕಡೆ ಬೇಯಲ್ಲ. ನೀರ್ ಬಿಟ್ಟಾಗ ಏನಾಗುತ್ತೆ, ಒಂದ್ ಸೈಡ್ ಕರಿಗೋಗ್ಬಿಡುತ್ತೆ, ಬೆಂದ್ರದ್ ಮಾತ್ರ ಕರಗಲ್ಲ. ಹಂಗೆ ಇದು ಈ ನಮ್ಮ ಚಿಮಿಣಿ ಇಟಿಗೆಯಲ್ಲಿ ಮಾಡೋದ್ರಿಂದ ಈ ಕುಕ್ಕರ್ ನಲ್ಲಿ ಅನ್ನ ಮಾಡ್ದಂಗೆ ಸಮ ಪ್ರಮಾಣವಾಗಿ ಬೇಯ್ತಾ ಹೋಗುತ್ತೆ. ಹಂಗಾಗಿ ಕೆಲವು ನಮ್ದು ರೋಡ್ ಇಂದ ಒಂದ್ ಸ್ವಲ್ಪ ಒಳಗಡೆ ಇರೋದ್ರಿಂದ ಕೆಲವ್ರಿಗೇನು ಗ್ರಾಹಕರಿಗೆ ಗೊತ್ತಾಗಿಲ್ಲ. ಹಂಗಾಗಿ ಒಂದ್ಸತಿ ನೀವು ಬಂದು ಏನು ಖಂಡಿತ ನಾವು ಮೊಸರದಲ್ಲಿ ಚಿಮಿಣಿ ಅಂತ ಏನಾರು ಇದ್ರೆ ಇನ್ನ ಮೊಸರದಲ್ಲಿ ನಮ್ದೇ ಇರೋದು ಈಗ ಸದ್ಯದಲ್ಲಿ. ಇನ್ನೇ ಯಾವ ಇಲ್ಲ, ಎಲ್ಲ ಬೈಲೆಲ್ಲ ಸುಡ್ತಾರೆ. ಹೇಳಿನಲ್ಲ, ಅದು ಸಮತಟ್ಟಾದ ಪ್ರಮಾಣದಲ್ಲಿ ಯಾವ ಬೇಯೋದಾಗ್ಲಿ ಇನ್ನೊಂದಾಗ್ಲಿ ಇರಲ್ಲ. ಒಂದ್ ಸೈಡ್ ಬೆಂದಿರುತ್ತೆ, ಒಂದ್ ಸೈಡ್ ಬೆಂದಿರಲ್ಲ. ಆ ತರ ಎಲ್ಲ ಆಗಿರುತ್ತೆ. ಅದು ಕೆಲವರಿಗೆ ಗ್ರಾಹಕರಿಗೆ ಗೊತ್ತಾಗಲ್ಲ. ಏನ ಅಲ್ಲಿ ಒಂದು 50 ಪೈಸಾ ₹1 ಕಮ್ಮಿ ಅಂದ ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತಾರೆ. ಕ್ವಾಲಿಟಿ ನೋಡಲ್ಲ. ಕೆಲವರು ಗ್ರಾಹಕರಿಗೆ ಗೊತ್ತಿರಲ್ಲ ಅದು. ಆ ಒಂದು ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಅದು ಕ್ವಾಲಿಟಿ ಚೆಕ್ ಮಾಡೋದು ಹೆಂಗೆ? ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಟಿಗೆಯನ್ನ ತಗೊಂಡ್ ಹೋಗೋದು, ತೊಟ್ಟಿಯಲ್ಲಿ ಇಳೆ ಬಿಡೋದು 4 ರಿಂದ 5 ದಿನ, ಅಥವಾ ಬಕೆಟ್ ಅಲ್ಲಿ ಇಳೆ ಬಿಡೋದು, ಅದು ಕರಗ್ಲಿಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಾರೆ. ಆತರ ಏನಾದ್ರು ಕ್ವಾಲಿಟಿ ಚೆಕ್ ಮಾಡಕ್ ನಿಮ್ದು ಅದೇ? ನಮ್ದು ಲ್ಯಾಬಲ್ ಸಮೇತನು ತಗೊಂಡು ಟೆಸ್ಟ್ ಮಾಡ್ಸ್ಕೊಂಡ್ ಬಂದಿದ್ದಾರೆ. ಚಿತ್ರದುರ್ಗ ಲ್ಯಾಬ್ ಸಮೇತ ತಗೊಂಡೋಗಿ ಕೆಲವರೆಲ್ಲ ಇಂಜಿನಿಯರ್ಸ್ ಗಳೆಲ್ಲ ತಗೊಂಡೋಗಿ ಚೆಕ್ ಮಾಡಿಸಿ ಓಕೆ ಸಂಪೂರ್ಣವಾದ ಪ್ರಮಾಣದಲ್ಲಿ ಇದೆ ನಿಮ್ದು ಅಂತಂದೇಳಿ ಇಂಜಿನಿಯರ್ ಸಮೇತ ಅವರೇ ಟ್ರಸ್ಟ್ ಮಾಡಿದ್ದಾರೆ. ಇಂಜಿನಿಯರ್ ಟ್ರಸ್ಟ್ ಮಾಡಿದ್ದಾರೆ ಅಂದ್ರೆ ಗ್ರಾಹಕರು ಮತ್ತೆ ನಮ್ಮ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಸ್ನೇಹಿತರು ಅವರೆಲ್ಲ ಟ್ರಸ್ಟ್ ಮಾಡಬಹುದು. ನಿಮ್ಮ MBN ಆಲ್ರೆಡಿ ನಮ್ದು ಬ್ರಾಂಡೆಡ್ ಆಗಿದೆ. ಈ ಆಲ್ಮೋಸ್ಟ್ ನಮ್ಮ ಹೊಸದುರ್ಗದಲ್ಲಿ ಆಲ್ರೆಡಿ ಬ್ರಾಂಡೆಡ್ ಆಗಿದೆ. ಸುಮಾರು ಎಂಟೈರ್ ಬೇರೆ ಬೇರೆ ತಾಲೂಕಿಗೆ ಸಮೇತ ಕಳಿಸ್ತಾ ಇದೀವಿ ನಾವು. ಹೋಗ್ತದೆ ಅಲ್ಲೆಲ್ಲ ನೇಮ್ ಇದೆ. ಇಲ್ಲೂ ಕೆಲವು ಟೈಮ್ ನಲ್ಲಿ ನಮಗೆ ಕೊಡಕ್ ಆಗಲ್ಲ. ಯಾಕೆಂದ್ರೆ ಹೊಸದುರ್ಗದಿಂದ ಹೊರ ವಲಯದಲ್ಲಿ ಇದೆ, ಒಂದ್ ಸ್ವಲ್ಪ ಒಳಗಾಗುತ್ತೆ, ಕೆಲವರಿಗೆ ಗೊತ್ತಿರದೇನೆ ಇರಬಹುದು. ನಮ್ಮ ಹೊಸದುರ್ಗದಲ್ಲಿ ಇರ್ತಕ್ಕಂತ ಕೆಲವು ಗ್ರಾಹಕರಿಗೆ ಗೊತ್ತಿರಲ್ಲ. ಹೌದೌದು. ಈ ಕೆಲವರು ಗಾರೆ ಮೇಸ್ತ್ರಿಗಳು ಹೇಳ್ಬೇಕು. ಹಂಗಾಗಿ ಕೆಲವರಿಗೆಲ್ಲ ಗೊತ್ತಾಗೈತೆ. ಅದೇನೋ ಹೇಳ್ತಾರಲ್ಲ, ಇದ್ದೂರ್ ದೇವ್ರಿಗೆ ಯಾರು ಕೈ ಮುಗಿಯಲ್ಲ, ಹೊರಗಡೆ ಎಲ್ಲೋ ಹೋಗಿ ಕೈ ಮುಗಿತಾರೆ ಅಂತಾರಲ್ಲ. ಹಂಗೆ ನಮ್ಮ ಹೊಸೂರು ಜನತೆ ಏನ್ ಮಾಡ್ತಿದಾರೆ, ಹರಿಹರದಿಂದ ತರ್ಸೋದು, ಉಳಿಯಾರಿಂದ ತರ್ಸೋದು, ಶ್ರೀರಾಮ್ಪುರದಿಂದ ತರ್ಸೋದು ಇಟ್ಟಿಗೆಯನ್ನ ಮಾಡ್ತಿದಾರಲ್ಲ. ನೀವ್ ಹೇಳಿದ್ರಲ್ಲ ಇದೇ ಮಾತು. ಏನ್ ಗೊತ್ತಾ, ಇತ್ಲು ಮನೆ ಮದ್ದಲ್ಲ ಅಂತಂದ್ ಎಲ್ ಬೇಕಲ್ಲಿ ಹೋಗ್ಬಿಡ್ತಾರೆ. ಇಲ್ಲೇ ಇದೆ ಮದ್ದು, ಮನೆ ಹಿಂದೆನೆ ಇಟ್ಕೊಂಡು ಮದ್ದನ್ನ ಎಲ್ ಬೇಕಲ್ಲಿ ಹೋಗ್ತಿದ್ದಾರೆ. ಈಗ ಉದಾಹರಣೆಗೆ ಸುಮಾರು ಜನ ಮಾಸ್ಟರ್ಗಳಾಗ್ಲಿ ಲೆಕ್ಚರ್ಗಳಾಗ್ಲಿ ಹೊಡಿಸ್ಕೊಂಡ್ರು, ಅವೆಲ್ಲ ನೀರ್ ಬಿಟ್ಟು ಏನೋ ಉಳಿಯಾರ ಆಗಿರ್ಬೋದು, ಶ್ರೀರಾಮ್ಪುರ ಆಗಿರ್ಬೋದು, ಲಾರಿಯರ್ ತರ್ತಾರೆ, ಇಳಿಸಿ ಹೋಗ್ಬಿಡ್ತಾರೆ. ನಮ್ದು ಆತರ ಅಲ್ಲ. ನಾವ್ ಇಲ್ಲೇ ಲೋಕಲ್ ಆಗಿರೋದ್ರಿಂದ ಏನಾರೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ಕೇಳ್ಬೋದು. ಅದಕ್ಕೆ ನಾವು ಗ್ಯಾರಂಟಿ.
ಇಟಿಗೆ ಏನಾರ ಕರಗ್ತು ಅಂದ್ರೆ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ನಾವನ್ನ ದುಡ್ಡನ್ನ ಅಪೇಕ್ಷೆ ಪಡಲ್ಲ. ಆ ಇಟಿಗೆ ಏನ್ ಮಿಸ್ ಅಕಸ್ಮಾತ್ ಕರಗಿತ್ತು ಅಂದ್ರೆ ಆ ಇಟಿಗೆನ ರೀಫಂಡ್ ಮಾಡ್ಕೊಡೋ ಜವಾಬ್ದಾರಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಿಸಿಲಲ್ಲಿ ಇಟಿಕೆ ಮಾಡಿ ಬಿಸಿಲಲ್ಲೇ ಒಣಗಿಸ್ತಾರೆ. ನೀವು ಏನ್ ಮಾಡಿದೀರ ಅಂದ್ರೆ ಇಟಿಕೆಯನ್ನ ಈ ನೆರಳಲ್ಲಿ ಇಲ್ಲಿ ನೆರಳಲ್ಲೇ ಅದನ್ನ ಇಟಿಕೆಯನ್ನ ತಯಾರು ಮಾಡಿ ಅಂದ್ರೆ ಅದನ್ನ ಇಲ್ಲೇ ತಯಾರು ಮಾಡಿ ಇಲ್ಲೇ ಒಣಗಿಸ್ತೀರ ನೆರಳಲ್ಲೇ. ಅದ್ ಹೌದಲ್ವಾ? ಇದು ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಹೇಳ್ತಾರೆ ನೆರಳಲ್ಲಿ ಒಣಗ ಅಂತ ಇಟಿಗೆ. ಹೌದೌದು. ಮತ್ತೆ ನೀವು ಕೇವಲ ಬರೀ ಇದೇ ತರದ ಇಟಿಕೆನ ನೆರಳಲ್ಲಿ ಮಾಡಿ ಒಣಗ್ಸಕ್ಕಂತ ಇಟಿಕೆಯನ್ನು ಮಾತ್ರ ಮಾಡ್ತೀರಾ ಮತ್ತೆ ಇನ್ನು ಯಾವ ತರ ಇಟಿಕೆಗಳು ಏನಾದ್ರು ನಿಮ್ಮ ಇದ್ರಲ್ಲಿ ಮಾಡ್ತಿದ್ದೀರಾ ಪ್ರಾಡಕ್ಟ್ ಅನ್ನ? ನಮ್ಮ ಫ್ಯಾಕ್ಟರಿಯಲ್ಲಿ ಓಕೆ ಈ ಆಲ್ ಬ್ಲಾಕ್ ಅಂದ್ರೆ ಸಿಮೆಂಟ್ ಇಟಿಗೆ ಅದನ್ನು ಸಹ ನಾವು ತಯಾರನ್ನ ಮಾಡ್ತಾ ಇದ್ದೀವಿ. ಹೊಸದುರ್ಗದ ಜನತೆಗೆ ಮತ್ತೊಂದು ಏನಪ್ಪಾ ಅಂದ್ರೆ ಒಂದೇ ಜಾಗದಲ್ಲಿ ಈ ಸುಟ್ಟ ನೆರಳಲ್ಲಿ ತಯಾರಿ ಮಾಡಿ ಈ ಚಿಮಣಿಯಿಂದ ಸುಡ್ತಕ್ಕಂಥ ಇಟಿಗೆ ಮತ್ತೆ ಜೊತೆಗೆ ಸಿಮೆಂಟ್ ಇಟಿಕೆನೂ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದು ಎಲ್ಲಿ ಅಂದ್ರೆ ಈ MBN ಫ್ಯಾಕ್ಟರಿಯಲ್ಲಿ ಹೊಸದುರ್ಗದ ಹೊರವಲಯದಲ್ಲಿ AVS ಶಾಲೆ ಮುಂಭಾಗ ಮತ್ತೆ ಕೃಷ್ಣ ಪೆಟ್ರೋಲ್ ಬಂಕಿನ ಹಿಂಭಾಗದಿಂದ ಸರಿಸುಮಾರು ಒಂದು 50 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ MBN ಫ್ಯಾಕ್ಟರಿಯಲ್ಲಿ ಸಿಮೆಂಟ್ ಇಟಿಕೆನೂ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅತ್ಯುತ್ತಮವಾದ ಗುಣಮಟ್ಟವನ್ನ ಒಳಗೊಂಡಿರ್ತಕ್ಕಂಥ ಇಟಿಗೆ ಅಂತಾನೆ ಹೇಳ್ಬಹುದು. ನಿಮಗೇನಾದ್ರೂ ಇಟಿಗೆ ಅವಶ್ಯಕತೆ ಇದ್ರೆ ಮನೆಯನ್ನ ಕಟ್ಟೋದು ಅಥವಾ ಮನೆಯನ್ನ ನಿರ್ಮಾಣ ಮಾಡೋರು ಯಾರೇ ಇದ್ರೂ ಸಮೇತ ಈ MBN ಫ್ಯಾಕ್ಟರಿಗೆ ವಿಸಿಟ್ ಮಾಡಬಹುದು. ನೀವು ಕನಸಿನ ಮನೆಯನ್ನ ಅತ್ಯುತ್ತಮ ಗುಣಮಟ್ಟದ ಮನೆಯನ್ನ ಕಟ್ಟಬೇಕು ಅಂದ್ರೆ ಇಲ್ಲಿ ಇಟಿಕೆಯನ್ನ ಪರ್ಚೇಸ್ ಮಾಡ್ರಿ. ಮತ್ತಿನ್ನೊಂದು ಏನನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ಬೇರೆ ಊರಿಗೆ ಹೋಗಕ್ ಹೋಗ್ಬೇಡಿ. ಇಟಿಕೆಯನ್ನ ಟ್ರಾವೆಲಿಂಗ್ ಅಲಯನ್ಸಸ್ ಎಲ್ಲ ಬಹಳ ನಿಮ್ಗೆ ಜಾಸ್ತಿ ಬರುತ್ತೆ. ಇಲ್ಲೇ ನೀವು ಹೊಸದುರ್ಗದಲ್ಲೇ ಇರ್ತಕ್ಕಂತಹ ನಮ್ಮ MBN ಇಟಿಕೆ ಫ್ಯಾಕ್ಟರಿಯಲ್ಲಿ ಬಂದು MBN ಇಟಿಕೆಯನ್ನ ಕೊಳ್ಳ್ರಿ. ಬನ್ನಿ ಸಿಮೆಂಟ್ ಇಟಿಗೆ ನೋಡೋಣ. ಓಕೆ. ಇಟಿಗೆ ಸಿಮೆಂಟ್ ಇಟಿಗೆ ತಯಾರು ಮಾಡ್ತಿದ್ದೀರಾ? ಏನ್ ಇಟಿಗೆ ಇಲ್ಲ ಸ್ವಲ್ಪ ಇದೆ. ಇದು ನಾವು ಯಥೇಚ್ಛವಾಗಿ ಜಾಸ್ತಿ ಹಾಕಲ್ಲ. ಯಾರು ಆರ್ಡರ್ ಕೊಡ್ತಾರ ಅವ್ರಿಗೆ ಮಾತ್ರ ಹಾಕ್ಬಿಟ್ಟು ಕರೆಕ್ಟ್ ಕ್ಯೂರಿಂಗ್ ಆಗ್ಲಿ ಇನ್ನೊಂದಾಗ್ಲಿ ನೀಟಾಗಿ ಮಾಡಿ ನೋಡಿ. ಎಲ್ಲಾರು ವೇಸ್ಟ್ ಏನಾರು ಕಾಣ್ತಿದ್ಯೇನ? ಹೌದೌದು. ಎಲ್ಲ ಸುತ್ತಮುತ್ತ ಹೊಡೆದಿರ ಇಟಿಗೆ ಆಗ್ಲಿ ಪಕ್ಕ ಏನು ಇಟಿಗೆ ಕಾಣ್ತಾ ಇಲ್ಲ. ಈ ಸಿಮೆಂಟಿನ ಇಟಿಗೆ ಎಷ್ಟು ಅಂದ್ರೆ ಎಷ್ಟಕ್ಕೆ ಹೋಗಿದೆ ಅಷ್ಟು ಉಳಿದಿರ್ತಕ್ಕಂತ ಉತ್ತಮವಾದ ಇಟಿಗೆಗಳು ಇಲ್ಲಿದೆ ನೋಡ್ರಿ. ಹೊಡೆದ್ರ ಇಟಿಗೆ ಒಂದೇನಾರು ಇದೆಯಾ ನೋಡ್ರಿ. ಉಳಿದ್ರ ಇಟಿಗೆ ಏನಿದೆಯಾ ಅಷ್ಟು ಮಾತ್ರ ಇದೆ. ಯಾರು ಆರ್ಡರ್ ಕೊಡ್ತಾರ ಮುಂಚೆನೆ ಮಾಡ್ತೀವಿ. ಈ ಸದ್ಯ ಲೇಬರ್ ಇಲ್ಲದ ಕಾರಣಕ್ಕೆ ಹಂಗೆ ಸ್ಟಾಪ್ ಆಗಿದೆ. ಇದು ಉತ್ತಮವಾದ ಗುಣಮಟ್ಟ ಸಿಮೆಂಟ್ ಇಟಿಗೆನ ಸಮೇತ ನಮ್ಮಲ್ಲಿ ತಯಾರು ಮಾಡ್ತೀರಾ? ನಮ್ದು ಮೇನ್ ರೋಡ್ ಅಲ್ಲಿ ಇಲ್ಲ. ಮೇನ್ ರೋಡ್ ಅಲ್ಲಿ ಇದ್ರೆ ಇದು ತುಂಬಾ ಚೆನ್ನಾಗಿ ಇದಾಗೋದು. ಕೆಲವು ಗ್ರಾಹಕರಿಗಾಗ್ಲಿ ಜನಗಳಿಗೆ ಗೊತ್ತಿಲ್ಲ. ಒಳಗಡೆ ಇರೋದ್ರಿಂದ ಇದು ಮಾತ್ರ ಗೊತ್ತೇ ಇಲ್ಲ. ಈ ಮಣ್ಣಿಟಿಗೆ ಬಿಡ್ರಿ ಅದು ಪೂರ್ತಿ ನೇಮ್ ಬ್ರಾಂಡೆಡ್ ಇರೋದ್ರಿಂದ ಹೋಗ್ತಾ ಇರುತ್ತೆ. ಸರ್ ಮಣ್ಣಿಟಿಗೆ ಹೆಚ್ಚು ಓಡುತ್ತಾ ನಿಮ್ಮಲ್ಲಿ ಅಥವಾ ಈ ಸಿಮೆಂಟ್ ಇಟಿಗೆ ಓಡುತ್ತಾ? ಇಲ್ಲ, ಜಾಸ್ತಿ ಮಣ್ಣಿಟಿಗೆನೆ ಮಣ್ಣಿಟಿಗೆ ಅಂದ್ರೆ ಇದು ಮಾಡ್ತಿರೋದು ನಿಮಗೆ ಗ್ರಾಹಕರಿಗೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಓಕೆ. ಈ ನಮ್ಮ ವೀಕ್ಷಕರು ನನ್ನ ಯೂಟ್ಯೂಬ್ ಚಾನಲ್ ಏನ್ ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನಲ್ ಇದೆಯೋ ಅದರಲ್ಲಿ ಯಾರಾದ್ರೂ ನೋಡ್ಕೊಂಬಂದ್ರೆ ನಿಮ್ಮ ಹತ್ರ ಏನಾದ್ರೂ ಕೇಳ್ಕೊಂಬಂದ್ರೆ ಇಟಿಗೆ ಅಂತ ಒಂದ್ ಸ್ವಲ್ಪ ಅವರಿಗೆ ರಿಯಾಯಿತಿ ದರದಲ್ಲಿ ಕೊಡಿ ಸರ್. ಖಂಡಿತ. ಓಕೆ. ಥ್ಯಾಂಕ್ ಯು ಸರ್. So instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks. This and that, spitting slow, spitting fast. Not the roast, I can gas. Think I'm okay at last, but I don't know if that can erase all the past and the pettiness. A reflection of the emptiness. Hilarious, you think you're worth my time, you're delirious, mysterious. Because